ನಮಸ್ಕಾರ ಸ್ನೇಹಿತರೆ. ಒಂದ್ ಸಣ್ಣ ಕತೆ. ಒಂದು ದೊಡ್ಡ ಬಿಲ್ಡಿಂಗು, ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ ಅಂತೀವಲ್ಲ ಆ ಬಿಲ್ಡಿಂಗು. ಅಲ್ಲಿ ಮೇಲ್ಗಡೆ ಒಂದ್ ಸಣ್ಣ ಬಿರುಕು. ಆ ಬಿರುಕಿನಲ್ಲಿ ಒಂದು ಸಣ್ಣ ಅರಳಿ ಗಿಡ ಬೆಳೆದಿದೆ. ಒಂದು 6-7 ಎಲೆಗಳಿದೆ, ಸಣ್ಣ ಗಿಡ. ಸರಿ, ಒಂದು ದುಂಬಿ ಹಾರ್ತಾ ಇತ್ತು. ಹಾರ್ತಾ ಗಿಡ ಬೆಳೀತಿತ್ತಲ್ಲ, ಅರಳಿ ಮರದ ಗಿಡ. ಸರಿ, ಆ ಗಿಡದ ಹತ್ರ ಹೋಗಿ ಕೇಳ್ತು, ಅಲ್ಲ ಅಲ್ಲ, ನೀನ್ ಇಷ್ಟು ಮೇಲೆ ಬೆಳೆದಿದೆಯಲ್ಲ, ಆಯ್ತಲ್ಲ, ನೀನ್ ಬೆಳಿಬೇಕಾಗಿರೋದು ಆಕ್ಚುಲಿ ನೆಲದ ಮೇಲಲ್ವಾ? ಈ ಬಿಲ್ಡಿಂಗ್ ಮೇಲೆ ಬೆಳೆದಿದೆಯಲ್ಲ, ನಿನ್ ಬೇರುಗಳು ನೆಲ ಸೇರಕ್ ನಿಜವಾಗ್ಲೂ ಸಾಧ್ಯ ಇದೆಯಾ? ಯಾವತ್ತೋ ಒಂದಿನ ನೀನ್ ನಾಶ ಆಗ್ತೀಯ ತಾನೆ, ಬಿದ್ದೋಗ್ತೀಯ ತಾನೆ, ಯಾಕೆ ನಿಂಗೆ ಬೆಳೆಯಕ್ ಆಗಲ್ವಲ್ಲ, ಅಲ್ವಾ? ಯಾಕೆ ನೀನ್ ದೊಡ್ಡ ಮರ ಆಗ್ಬೇಕು ಅಂದ್ರೆ ನೆಲದ ಮೇಲೆ ಇರ್ಬೇಕು, ಈ ಬಿಲ್ಡಿಂಗ್ ಮೇಲೆ ಬೆಳೆದಿದ್ಯಲ್ಲ. ಸರಿ, ಆ ಅರಳಿ ಗಿಡ ಹೇಳ್ತಂತೆ, ಇಲ್ಲ ಇಲ್ಲ, ದೇವ್ರು ನನ್ನನ್ನ ಇಷ್ಟು ಮೇಲೆ ಕೂಡ್ಸಿದ್ದಾನೆ ಅಂತಂದ್ರ ಅರ್ಥ, ನಾನು ಬಹಳ ಬೃಹದಾರಕಾರವಾಗಿ ಎಲ್ಲರಿಗಿಂತ ಎತ್ತರದಲ್ಲಿರ್ಬೇಕು ಅಂತ ಅವನ ಆಸೆ ಇರ್ಬೋದು. ಹಾಗೆ ನನಗೆ ಫುಲ್ ನಂಬಿಕೆ ಇದೆ, ಫುಲ್ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಆತ್ಮವಿಶ್ವಾಸ ಇದೆ. ನನ್ನ ಬೇರುಗಳು ಖಂಡಿತ, ಅರ್ಥ ಆಯ್ತಲ್ಲ, ಈ ದೊಡ್ಡ ಬಿಲ್ಡಿಂಗ್ ನಿಂದ ಬೆಳೆದು 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 ನೆಲವನ್ನ ತಲುಪಿ ಬಹಳ ದೊಡ್ಡದಾಗಿ ಬೇರೂರುತ್ತೆ, ಗಟ್ಟಿಯಾಗಿ ಬೇರೂರುತ್ತೆ. ನಾನು ಇಷ್ಟು ದೊಡ್ಡ ಎತ್ತರದಲ್ಲಿ ದೊಡ್ಡ ಮರವಾಗಿ ಬೆಳಿತೀನಿ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಂತೆ. ಸ್ನೇಹಿತರೆ, ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ಒಂದು ಸಣ್ಣ ಅರಳಿ ಗಿಡದ ಆತ್ಮವಿಶ್ವಾಸ, ದೇವ್ರು ನನ್ನ ಇಲ್ಲಿ ಇಟ್ಟಿದ್ದಾನೆ, ಈ ಕಷ್ಟದ ಪರಿಸ್ಥಿತಿನಲ್ಲಿ ಇಟ್ಟಿದ್ದಾನೆ ಅಂತಂದ್ರೆ ಖಂಡಿತ ನನಗೆ ಕಾನ್ಫಿಡೆನ್ಸ್ ಇದೆ. ದೇವ್ರು ನನ್ನ ಇಲ್ಲಿ ಇಟ್ಟಿರೋದು ಯಾಕೆ ಅಂತಂದ್ರೆ, ನನ್ನ ಆ ಬೇರುಗಳು, ರೂಟ್ಗಳು ಈ ಬಿಲ್ಡಿಂಗಿನ ಹಾದು ನೆಲವನ್ನ ತಾಗತ್ತೆ ಅನ್ನೋ ಒಂದು ನಂಬಿಕೆ, ಆತ್ಮವಿಶ್ವಾಸ ನನಗಿದೆ. ನಾನು ಒಂದು ಮರವಾಗಿ ಬೆಳೆದೇ ಬೆಳಿತೀನಿ ಅಂತ ಅನ್ನುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ ಅರಳಿ ಗಿಡಕ್ಕೆ, ಅಲ್ವಾ ಸ್ನೇಹಿತರೆ? ಚೆನ್ನಾಗಿದೆಯಲ್ಲ ಸ್ನೇಹಿತರೆ? ಈ ಅರಳಿ ಗಿಡನ ನಾವು ನೋಡಿದಾಗೆಲ್ಲ ನಾವು ಅನ್ಕೊಳ್ಬೇಕು, ಆ ಅರಳಿ ಗಿಡಕ್ಕೆ ಇರುವಂತಹ ಕಾನ್ಫಿಡೆನ್ಸ್ ನಮಗೂ ಇದ್ದಿದ್ರೆ ನಾವ್ ಎಷ್ಟು ಸಂತೋಷವಾಗಿರ್ತಾ ಇದ್ವಿ ಅಲ್ವಾ? ಎಷ್ಟು ಬೆಳಿತಾ ಇದ್ವಿ ಅಲ್ವಾ? ಯಾವುದೋ ಒಂದು ಸಣ್ಣ ತೊಂದರೆ ಬಂತ ಇದ್ದಂಗೆನೆ ಬೈಕೊಳಕ್ ಶುರು ಮಾಡ್ತೀವಲ್ಲ, ಬೇರೆಯವರೆಲ್ಲ ಹಿಂಗಿದ್ದಾರೆ, ಚೆನ್ನಾಗಿದ್ದಾರೆ, ನಾನ್ ನೋಡು ಹಿಂಗಿದ್ದೀನಿ ಅಂತ. ದೇವರು ನಮ್ಮನ್ನ ಬಹುಶಃ ಒಂದು ಸ್ಥಾನದಲ್ಲಿ ಇಟ್ಟಿದ್ರೆ ಅಥವಾ ಒಂದು ಕಷ್ಟದ ಸನ್ನಿವೇಶದಲ್ಲಿ ಇಟ್ಟಿದ್ರೆ, ಅದರ ಅರ್ಥ ನಾವು ಬೇರೆಯವ್ರಿಗಿಂತ ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗ್ಲಿ ಅಂತ ಇರ್ಬೋದು, ನಾವು ಬೇರೆಯವ್ರಿಗಿಂತ ಇನ್ನೂ ಹೆಚ್ಚು ಬೆಳೆಯೋಣ ಅಂತ ಇರ್ಬೋದು, ನಾವು ಬೇರೆಯವ್ರಿಗಿಂತ ಇನ್ನೂ ಉನ್ನತವಾದ ಸ್ಥಳದಲ್ಲಿ ಇರೋದಕ್ಕೆ ಪ್ರಿಪರೇಷನ್ ಅಂತ ಅನ್ಕೊಳ್ಬೇಕಾಗತ್ತೆ, ಅಲ್ವಾ ಸ್ನೇಹಿತರೆ? ಹಂಗ ಅನ್ಕೊಂಡ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ಲ. ನಿಮ್ಮಲ್ಲೂ ಕೆಲವರು ಈ ರೀತಿ ಕಷ್ಟದಲ್ಲಿ ಬಂದು ಬೇರೆಯವರಿಗೆ ಹೋಲಿಸಿಕೊಳ್ಳದೆ ಅತ್ಯಂತ ಚೆನ್ನಾಗಿ ಬೆಳೆದು ನಂತರ, ಆಹಾ, ಅವಾಗ ಕಷ್ಟಪಟ್ಟಿದ್ದೇ ಒಳ್ಳೇದಾಯ್ತು, ಅದಕ್ಕೆ ನಾನು ಈ ಸ್ಥಾನದಲ್ಲಿದ್ದೀನಿ ಅನ್ಕೊಳ್ತಲೂ ಇರಬಹುದು, ಅಲ್ವಾ ಸ್ನೇಹಿತರೆ? ಹಾಗೇನಾದ್ರೂ ನೀವು ಅನ್ಕೊಂಡಿದ್ರೆ ನಿಮ್ಮ ಕಷ್ಟದ ದಿನಗಳನ್ನ ಬೇರೆಯವ್ರ ಜೊತೆಯೂ ಹಂಚ್ಕೊಳ್ಳಿ, ಆದ್ರಿಂದ ಅವ್ರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಈ ಅರಳಿ ಗಿಡದ ಕಾನ್ಫಿಡೆನ್ಸು, ಸೆಲ್ಫ್ ಕಾನ್ಫಿಡೆನ್ಸು, ಆತ್ಮವಿಶ್ವಾಸ ನಮ್ಮಲ್ಲೆಲ್ಲ ಇರ್ಲಿ, ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.